ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನೆಲ್ಲ ಸ್ನೇಹಿತರಿಗೆ. ಇವತ್ತು ಒಂದು ವಿಶೇಷವಾದ ನೋಟಿಫಿಕೇಷನ್ ಬಂದಿದೆ, ಅಧಿಸೂಚನೆ. ಯಾವುದಂದರೆ KPSC ಇಂದ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇವತ್ತು ಒಂದು ಅಧಿಸೂಚನೆ KS ಹುದ್ದೆಗಳಿಗೆ ಒಂದು ಕಾಲ್ಫಾರ್ಮ್ ಆಗಿದೆ ಅಂಥೇಳಿ ಹೇಳ್ಬೋದು. ಸುಮಾರು 319 ಹುದ್ದೆಗಳನ್ನು ತುಂಬ್ಕೋಬೇಕು ಅನ್ನುವಂಥದ್ದು ಗೆಜೆಟ್ ಈಗಾಗಲೇ ಹೊರಡಿಸಿದ್ದಾರೆ. 2026-27ನೇ ಸಾಲಿನ KS ಹುದ್ದೆಗೆ ನಡೆಸುವಂಥ ಪೂರ್ವ ಪರೀಕ್ಷೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅನ್ನೋದು. ಈ ಒಂದು ವಿಡಿಯೋದಲ್ಲಿ ನಾನು ಎಷ್ಟೆಲ್ಲ ಹುದ್ದೆಗಳಿವೆ ಮತ್ತು ಅರ್ಹತೆಗಳೇನು, ಪತ್ರಿಕೆಗಳೇನು ಮತ್ತು ಎಷ್ಟು ವಯಸ್ಸಿನ ಮಿತಿ ಏನು, ಲಾಸ್ಟ್ ಡೇಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಮತ್ತು KS ಪರೀಕ್ಷೆ ಅಂದರೆ ಯಾವ ಥರನಾಗಿರ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿರಿ. ಹಾಗೆ ನಮ್ಮ ಈ ಬಸವಲೋಕ ಎನ್ನುವಂಥ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈಗಾಗಲೇ KS ಪರೀಕ್ಷೆಗೆ ಬೇಕಾಗಿರುವಂಥ ಪುಸ್ತಕಗಳು ಯಾವ್ಯಾವ ಓದಬೇಕು ಅನ್ನುವಂಥದ್ದು ಕೂಡ ನಾನು ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಈಗಾಗಲೇ ಮಾಡಿದ್ದೀನಿ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ KS ಪರೀಕ್ಷೆ ಅಂದರೆ ತುಂಬ ಕಠಿಣ ಇರುವಂಥ ಪರೀಕ್ಷೆ ಅಂಥೇಳಿ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಹಾಗೆ ಕನಿಷ್ಠ ಇದಕ್ಕೆ ಒಂದು ವರ್ಷದ ಸತತ ಪ್ರಯತ್ನ, ಅಭ್ಯಾಸ ಇದ್ದರೆ KS ಪರೀಕ್ಷೆಯನ್ನು ಈಸಿಯಾಗಿ ನಾವು ಪಾಸ್ ಮಾಡ್ಬೋದು ಅನ್ನುವಂಥದ್ದನ್ನು. ಇಲ್ಲಿ ಮುಖ್ಯವಾಗಿ ಹುದ್ದೆಗಳು HK ಮತ್ತು ನಾನ್ HK ಎನ್ನುವಂಥದ್ದನ್ನು ನೋಡಿದರೆ, ಇಲ್ಲಿ ಉಳಿಕೆ ಮೂಲ ವೃಂದ ಹೈದರಾಬಾದ್ ಕರ್ನಾಟಕ ವೃಂದ ಅಂತೇಳಿ ನೋಡ್ತೀವಿ. ಇಲ್ಲಿ ಸಹಾಯಕ ಆಯುಕ್ತರು AC ಹುದ್ದೆ ಅಂತ ಕರಿತೀವಿ. ಇಲ್ಲಿ ನಾನ್ HK 36 ಇದೆ, HK 3 ಇದೆ, ಒಟ್ಟು 39 AC ಹುದ್ದೆಗಳು. ಆಮೇಲೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತೀವಿ, ಒಟ್ಟು 50 ಹುದ್ದೆಗಳು ನಾನ್ HK. ಇದು HKದಲ್ಲಿ ಯಾವುದೇ ಇಲ್ಲ, 50 ಹುದ್ದೆಗಳು ಅನ್ನುವಂಥದ್ದು ನಾವು ನೋಡ್ತೀವಿ. ಆಮೇಲೆ ಸಹಾಯಕ ನಿರ್ದೇಶಕರು 2 ಹುದ್ದೆಗಳಿವೆ. ಆಮೇಲೆ ಕಾರ್ಯನಿರ್ವಾಹಕ, ಈ ಪಂಚಾಯತ್ ರಾಜ್ಯಲ್ಲಿ ಇರ್ತಾರಲ್ಲ ಅವರು, ಕಾರ್ಯನಿರ್ವಾಹಕ 15 ಹುದ್ದೆಗಳು. ಇದರಲ್ಲಿ HKಗೆ 2 ಪೋಸ್ಟ್ ಇವೆ. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ, ಒಟ್ಟು 11 ಹುದ್ದೆಗಳಿವೆ. ನಾನ್ HK ಒಟ್ಟು ಇವು 117 ಹುದ್ದೆಗಳು ಎನ್ನುವಂಥದ್ದು. ಇನ್ನು ಗ್ರೂಪ್ B ಸಂಬಂಧಿಸಿದಂತೆ ಇವು ಕೂಡ KSನಲ್ಲೇ ಬರುವಂಥದ್ದು. ತಹಸೀಲ್ದಾರರ ಹುದ್ದೆಗಳು ನಾನ್ HK 18 ಇವೆ, HK 7, ಒಟ್ಟು 27 ತಹಸೀಲ್ದಾರರ ಹುದ್ದೆಗಳು. ಆಮೇಲೆ ವಾಣಿಜ್ಯ ತೆರಿಗೆ ಅಧಿಕಾರಿ ಒಟ್ಟು 74 ನಾನ್ HKದಲ್ಲಿ ಯಾವುದೇ ಇಲ್ಲ, 74 ಹುದ್ದೆಗಳು. ಸಹಾಯಕ ಅಧೀಕ್ಷಕರು ಓಡಾಳಿತ ಅಂದರೆ ಕಾರ್ಯಾಗೃಹದಲ್ಲಿ 5 ನಾನ್ HK 1, ಒಟ್ಟು 6. ಸಹಕಾರಿ ಸಂಘಗಳಲ್ಲಿ 19 ನಾನ್ HK, ಆಮೇಲೆ 2 HK 21. ಸಹಾಯಕ ನಿರ್ದೇಶಕರು ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ 12 ಹುದ್ದೆಗಳು. ಉದ್ಯೋಗಾಧಿಕಾರಿ ಕೌಶಲ್ಯ ಅಭಿವೃದ್ಧಿ ಈ ಒಂದು ಇಲಾಖೆಯಲ್ಲಿ 3 ಹುದ್ದೆಗಳು. ಮುಖ್ಯ ಅಧಿಕಾರಿ ಗ್ರೇಡ್ 2 ನಗರಾಭಿವೃದ್ಧಿ, ನಗರಸಭೆ ಅಂತ ಹೇಳ್ತೀವಲ್ಲ, 20 ಹುದ್ದೆಗಳು. ಅದರಲ್ಲಿ 18 ನಾನ್ HK 2. ಸಹಾಯಕ ಖಜಾನಾಧಿಕಾರಿ ಟ್ರೆಜರಿ ಆಫೀಸರ್ ಅಂತ ಹೇಳ್ತೀವಲ್ಲ, 12 ಹುದ್ದೆಗಳು. ಆಮೇಲೆ ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು, ಇದರಲ್ಲಿ 4 ಹುದ್ದೆಗಳು, 2 HK 2 ನಾನ್ HK. ಶಾಖಾಧಿಕಾರಿ 5 ಹುದ್ದೆಗಳು ಒಟ್ಟು. ಆಮೇಲೆ ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ KPSC ಇದು, ಒಟ್ಟು 4 ಹುದ್ದೆಗಳು, 3 ನಾನ್ HK 1 HK. ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ, ಒಟ್ಟು 11. ಒಟ್ಟು 180 ಹುದ್ದೆಗಳು ನಾನ್ HK, 17 HK ಹುದ್ದೆಗಳು ಗ್ರೂಪ್ B ಇವೆ, ಒಟ್ಟು 202. ಎರಡನ್ನು ಸೇರಿಸಿ ಗ್ರೂಪ್ A ಮತ್ತು ಗ್ರೂಪ್ B ನೋಡೋದಾದರೆ ನಾನ್ HK 297, 22 HK ಹುದ್ದೆಗಳು, ಒಟ್ಟು 319 ಹುದ್ದೆ KS ಪರೀಕ್ಷೆಗೆ ಕಾಲ್ಫಾರ್ಮ್ ಆಗಿದೆ ಎನ್ನುವಂಥದ್ದು. ಇದರಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ನೋಡಿದ್ರೆ, ಅರ್ಜಿ ಸ್ಟಾರ್ಟ್ ಆಗೋದು ದಿನಾಂಕ 1/8/2026ರಿಂದ. ಅರ್ಜಿ ಸಲ್ಲಿಸಲು ಕೊನೆ 1 ತಿಂಗಳ ಅವಧಿ ಅರ್ಜಿ ಸಲ್ಲಿಕೆಗೆ ಅವಧಿ ಕೊಟ್ಟಿದ್ದೇನೆ. ಇಲ್ಲಿ ಪರೀಕ್ಷೆ ದಿನಾಂಕನೂ ಕೂಡ, ಯಾಕಂದರೆ ತ್ವರಿತಗತಿಯಲ್ಲಿ ನೇಮಕಾತಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ 15/11/2026 ಇಲ್ಲಿ ಟೈಮನ್ನು ಕೊಟ್ಟಿರುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ಕನಿಷ್ಠ 2.5 ತಿಂಗಳು ಮಾತ್ರ ಸಮಯವಿದೆ. ಈಗಾಗಲೇ ಯಾರು ಅಭ್ಯಾಸ ಮಾಡಿದ್ದೀರಿ ಅವರಿಗೆ ತುಂಬ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ಇನ್ನೂ ಕೆಲವೊಂದು ಗಮನಿಸೋದಾದರೆ, ಅರ್ಜಿ ಸಲ್ಲಿಸುವ ಹಂತಗಳು ಅಂಥೇಳಿ ಕೊಟ್ಟಿದ್ದಾನೆ. ಲಾಗಿನ್ ಮಾಡ್ಕೊಳ್ಬೇಕು, ಇದೆಲ್ಲ ಕಂಪ್ಯೂಟರ್ನಲ್ಲಿ ಗಮನಿಸುವಂಥದ್ದು. ಅನಂತರ ಮುಖ್ಯವಾಗಿ ಇದನ್ನು UPI ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲೆಲ್ಲ ಸಾಮಾನ್ಯ ಅಭ್ಯರ್ಥಿ ಅಂದರೆ ಯಾರು
ಅಂದರೆ ಸಾಮಾನ್ಯ ಅಭ್ಯರ್ಥಿ 2A ಅಂದರೆ 2A ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅರ್ಹತೆ ಷರತ್ತುಗಳನ್ನು ಭಾರತೀಯ ನಾಗರಿಕನಾಗಿರಬೇಕು, ಜೀವಂತ ಪತ್ನಿಗಿಂತ ಹೆಚ್ಚಿನ ಪತ್ನಿಯರು ಹೊಂದಿರಬಾರ್ದು, ಇವೆಲ್ಲವೂ ಕೂಡ ಇವೆ. ಇನ್ನು ಪರೀಕ್ಷೆಯ ಪ್ರಯತ್ನಗಳು ಏನಿರ್ತವೆ ಅಂದರೆ ಜನರಲ್ ಕ್ಯಾಟಗರಿಯವರು ಈಗಲೂ 5 ಬಾರಿ ಅರ್ಜಿ ಸಲ್ಲಿಸಬಹುದು. 5 ಬಾರಿ ಪ್ರಯತ್ನಗಳಿರ್ತವೆ. ಇನ್ನು ಕ್ಯಾಟಗರಿಯಲ್ಲಿ 7 ಬಾರಿ ಪ್ರಯತ್ನಗಳಿರ್ತವೆ. SC ST ದವರಿಗೆ ಯಾವುದೇ ಪ್ರಯತ್ನದ ಮಿತಿ ಇಲ್ಲ ಅನ್ನೋದು. ಈಗಾಗಲೇ ಯಾರು KSನಲ್ಲಿ ಕಾಲ್ಫಾರ್ಮ್ ಆದಾಗ ಕುಂತಿರಲ್ಲ ಅವರಿಗೆ ಇದು ಅನ್ವಯ ಆಗ್ತದೆ. ನಂತರ ಶೈಕ್ಷಣಿಕ ವಿದ್ಯಾರ್ಥಿ ಏನಿರ್ತಂದರೆ ಎನಿ ಡಿಗ್ರಿ ಇರ್ತದೆ. ಹೊಂದಿರೋ ಅಭ್ಯರ್ಥಿಗಳು ಯಾವುದೇ ಒಂದು ಡಿಗ್ರಿಯನ್ನು ಪಡ್ಕೊಂಡಿರ್ಬೋದು. ಯಾವುದೇ ಒಂದು ಅಧಿಕೃತ ವಿಶ್ವವಿದ್ಯಾಲಯದಿಂದ BA BCom BSc ಯಾವುದೇ ಒಂದು ಡಿಗ್ರಿಯನ್ನು ಪಡ್ಕೊಂಡವರು ಕೂಡ ಇಲ್ಲಿ ಪರೀಕ್ಷೆ ಬರೀಬೋದು ಅಂತ. ಇಲ್ಲಿ ಇನ್ನೊಂದು ವಿಶೇಷವಾದ ಸೂಚನೆಯನ್ನು ಕೊಟ್ಟಿದ್ದಾನೆ. ಪೂರ್ವಭಾವಿ ಪರೀಕ್ಷೆ ಅರ್ಜಿ ಸಲ್ಲಿಸಿದರೆ ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂತಿಮ ವರ್ಷದಲ್ಲಿ ಸೆಮೆಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಫಲಿತಾಂಶ ವೇಳಾಪಟ್ಟಿ ಪ್ರಕಟವಾಗದಿದ್ದಲ್ಲಿ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದ ವಿದ್ಯಾರ್ಥಿಯನ್ನು ಪಾಸು ಮಾಡಿರೋ ಬಗ್ಗೆ ಅಂತರ್ಜಾಲ ಡೌನ್ಲೋಡ್ ಮಾಡಿಕೊಂಡಿರುವ ರಿಸಲ್ಟ್ ಶೀಟನ್ನು ಕೊಟ್ಟರೆ ಸಾಕು. ಇಲ್ಲಿ ಫೈನಲ್ ಇಯರ್ ಏನು ಡಿಗ್ರಿ ಓದ್ತಾ ಇರ್ತಿರಲ್ಲ ಅಂಥವರು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅಂದರೆ ನೀವು ಮೇನ್ಸ್ ಎಕ್ಸಾಮ್ ನೀವು ಅಕಸ್ಮಾತ್ ಎಲಿಜಿಬಲ್ ಆದ್ರಿ ಅಂದರೆ ಆವಾಗ ನೀವು ಅದರ ಮಾರ್ಕ್ಸ್ ಕಾರ್ಡ ಅವರಿಗೆ ತೋರಿಸ್ಬೇಕು. ಪರೀಕ್ಷಾ ಕೇಂದ್ರಗಳು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಆಯೋಗ ನಿಗದಿಪಡಿಸಿರ್ತದೆ ಕೇಂದ್ರಗಳು ಬಹುತೇಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತವೆ. ವಯೋಮಿತಿ ಇದು ಭಾಳ ಇಂಪಾರ್ಟೆಂಟು. ವಯೋಮಿತಿ KS ಪರೀಕ್ಷೆಗೆ ವಯೋಮಿತಿ ಎಷ್ಟಿದೆ ಅಂದರೆ ಸಾಮಾನ್ಯ ಅರ್ಹತೆ ಇದ್ದವರಿಗೆ ಎಲ್ಲರಿಗೂ ಕನಿಷ್ಠ 21 ವರ್ಷ ಆಗಲೇಬೇಕು. ಗರಿಷ್ಠ GMದವರಿಗೆ 40 ವರ್ಷ ತನಕ ಅವಕಾಶ ಇದೆ. ಆಮೇಲೆ 2A 2B ಕ್ಯಾಟಗರಿದವರಿಗೆ 43 ವರ್ಷ ತನಕ ಅವಕಾಶ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 45 ವರ್ಷ ತನಕ ಅವಕಾಶ ಇದೆ ಎನ್ನುವಂಥದ್ದು ತಾವು ಗಮನಿಸ್ಬೋದು. ಇದಿಷ್ಟು ವಿದ್ಯಾರ್ಹತೆ ಮತ್ತು ವಯಸ್ಸಿನ ಮಿತಿ. ಇಲ್ಲಿ ಮಾಜಿ ಸೈನಿಕರಿಗೆ ಸೇವೆ ಸಲ್ಲಿಸಿರುವ ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗೋದು ಅಷ್ಟು ವರ್ಷಗಳು ಅಂತ ಹೇಳ್ತಾರೆ ಮಾಜಿ ಸೈನಿಕನಾಗಿದ್ದಲ್ಲಿ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ವಿಧವೆಯಾಗಿದ್ದಲ್ಲಿ 10 ವರ್ಷ, ಇವೆಲ್ಲವೂ ಕೂಡ ಇದೆ. ಇನ್ನು KSನಲ್ಲಿ DYSP ಹುದ್ದೆಗಳು ಅಂತೇಳಿ ಕೊಡ್ತಾರೆ. DYSP ಹುದ್ದೆ ಕೊಡಬೇಕಾದ್ರೆ ಅಲ್ಲಿ ಒಂಚೂರು ಫಿಸಿಕಲ್ ನೋಡ್ತಾರೆ. DYSP ಆಗಬೇಕಾದ್ರೆ ಪೊಲೀಸ್ ಅಂದರೆ ಇಲ್ಲಿ ಪುರುಷ ಅಭ್ಯರ್ಥಿ 165 ಸೆಂಟಿಮೀಟ್ರ್ ಎತ್ತರ ಇರಬೇಕು, 84 ಸೆಂಟಿಮೀಟ್ರ್ ಎದೆಯ ಸುತ್ತಳತೆ, ಪೂರ್ಣವಾಗಿ ಹಿಗ್ಗಿಸಿದ 5 ಸೆಂಟಿಮೀಟ್ರ್. ಇದು ಮಹಿಳೆಯರಿಗೆ ಅನ್ವಯ ಆಗೋದಿಲ್ಲ. ಕನಿಷ್ಠ ಅವರ ಎತ್ತರ 157 ಇದ್ದರೆ ಸಾಕು ಅನ್ನುವಂಥದ್ದು. ಅವರು 46 kg ಇದ್ದರೆ ಓಕೆ ಅನ್ನತ್ತಾರೆ. ಕಾರ್ಯಾಗಾರದಲ್ಲಿ ಸೇವಿಸಲು 168 ಸೆಂಟಿಮೀಟ್ರ್ ಇರಬೇಕು, 86 ಸೆಂಟಿಮೀಟ್ರ್ ಎದೆಯ ಸುತ್ತಳತೆ. ಇವರಿಗೆ ಮಹಿಳೆಯರಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅಬಕಾರಿ ಉಪನಿರೀಕ್ಷಕರು ಉಪ ಅಧೀಕ್ಷಕರು ಅಂತೇಳಿ ಇದರಲ್ಲಿ 163 ಸೆಂಟಿಮೀಟ್ರ್ 81 ಸೆಂಟಿಮೀಟ್ರ್ ಎದೆಯ ಸುತ್ತಳತೆ, ಇದು ಮಹಿಳೆಯರಿಗೆ ಅನ್ವಯ ಆಗೋದು. ಇಲ್ಲಿ DYSP ಕೊಡಬೇಕಾದ್ರೆ ಇವೆಲ್ಲ ದೇಹದಾಢ್ಯತೆ ನೋಡ್ತಾನೆ ಎನ್ನುವಂಥದ್ದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಇರ್ತಂದರೆ ಇದು 3 ಹಂತದಲ್ಲಿ ನಡೀತದೆ. KS ಪರೀಕ್ಷೆ ಅಂದರೆ ಒಂದು ಪೂರ್ವಭಾವಿ ಪರೀಕ್ಷೆ ಇರ್ತದೆ, 2ನೇದು ಮುಖ್ಯ ಪರೀಕ್ಷೆ ಇರ್ತದೆ, 3ನೇದು ಸಂದರ್ಶನ ಇಂಟರ್ವ್ಯೂ ಇರ್ತದೆ ಅನ್ನುವಂಥದ್ದು. ಇಲ್ಲಿ KS ಪೂರ್ವಭಾವಿ ಪರೀಕ್ಷೆ ಎಷ್ಟು ಅಂದರೆ 2 ಪೂರ್ವಭಾವಿ ಪರೀಕ್ಷೆ 2 ಪೇಪರ್ಗಳು ಇರ್ತವೆ. ಒಟ್ಟು ಸಾಮಾನ್ಯವಾಗಿ 2 ಪತ್ರಿಕೆಗಳು ಇರ್ತವೆ ಅನ್ನೋದು. ಪತ್ರಿಕೆ 1 ಪತ್ರಿಕೆ 2. ಪತ್ರಿಕೆ 1ರಲ್ಲಿ 100 ಪ್ರಶ್ನೆಗಳು 200 ಅಂಕಗಳು. ಈ 100 ಪ್ರಶ್ನೆಗಳು ಯಾವಿರುತ್ತಂದರೆ 40 ಪ್ರಶ್ನೆ 80 ಅಂಕ. 40 ಪ್ರಶ್ನೆ ಯಾವುದಿರುತ್ತಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಿರ್ತದೆ. GK ಇದನ್ನು ಕೂಡ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ 40 ಕ್ವಶನ್ ಕೇಳ್ತಾನೆ. 1 ಕ್ವಶನಿಗೆ 2 ಅಂಕ ಅಂದರೆ 80. ಇದು 2ನೇದಂದ್ರೆ ಮಾನವಿಕ ಶಾಸ್ತ್ರ ಹ್ಯೂಮನಿಟೀಸ್ ಸ್ಟಡಿ ಅಂತ ಬರ್ತವೆ. ಅಂದರೆ ಆರ್ಟ್ಸ್ ವಿಷಯಗಳೆಲ್ಲ ಅರ್ಥಶಾಸ್ತ್ರ, ರಾಜಶಾಸ್ತ್ರ, ಭೂಗೋಳ, ಪ್ರಚಲಿತ ಘಟನೆ ಇವೆಲ್ಲವೂ ಕೂಡ ಇಲ್ಲಿ ಮಾನವಿಕ ಶಾಸ್ತ್ರದ 60 ಪ್ರಶ್ನೆ ಇರ್ತವೆ, 120 ಅಂಕ. ಇದು ಒಂದು ಪೇಪರ್ ಇದು. ಇದು ಕೂಡ ಬಹು ಆಯ್ಕೆ ಮಾದರಿನೇ ಇರ್ತದೆ ಅನ್ನುವಂಥದ್ದು. ಇನ್ನು 2ನೇ ಪೇಪರ್ ಸ್ವಲ್ಪ ಡೀಪಾಗಿರುವಂಥದ್ದು ಇಲ್ಲಿ 2ನೇ ಪೇಪರ್ನಲ್ಲಿ ನಾವು ಕಾಣ್ತೀವಿ. 2ನೇ ಪೇಪರ್ನೂ ಕೂಡ 100 ಪ್ರಶ್ನೆಗಳಿರ್ತವೆ, 200 ಅಂಕ ಇರ್ತದೆ. ಇಲ್ಲಿ 2ನೇ ಪತ್ರಿಕೆಯಲ್ಲಿ ಏನೇನು ವಿಷಯ ಇರ್ತಂದರೆ ಇಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ GK ಸ್ಟಡಿ ಇರ್ತದೆ. ಇಲ್ಲೆಲ್ಲ ಪ್ರಚಲಿತ ಘಟನೆ ಇವೆಲ್ಲವೂ ಕೂಡ ಕೇಳ್ತಾನೆ.
ಇಲ್ಲಿ 40 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿವು, 80 ಅಂಕ. ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ, ಬದಲಾವಣೆಗಳು ಇವೆಲ್ಲವೂ ಸಂಬಂಧಪಟ್ಟ 30 ಪ್ರಶ್ನೆ ಇರ್ತವೆ, 60 ಅಂಕ. ಆಮೇಲೆ ಮನೋಸಾಮರ್ಥ್ಯ, ಮೆಂಟಲ್ ಅಬಿಲಿಟಿ ಇವೆಲ್ಲ ಸೇರಿ 30 ಪ್ರಶ್ನೆ, ಇವು 60 ಅಂಕ. ಒಟ್ಟು ಎರಡನೇ ಪತ್ರಿಕೆ 100 ಪ್ರಶ್ನೆ 200 ಅಂಕ. ಇದು ಗಮನಿಸ್ಬೇಕು. ಇವು ಎರಡೂ ಪತ್ರಿಕೆ ಸಾಮಾನ್ಯವಾಗಿ ಪೂರ್ವ ಪರೀಕ್ಷೆ ಅಂದರೆ ಎರಡೂ ಪತ್ರಿಕೆ ಅಂದರೆ 400 ಅಂಕ. ಎರಡೂ ಪತ್ರಿಕೆ ಅಂದರೆ 400 ಅಂಕ ಎನ್ನುವಂಥದ್ದು. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಎರಡರಲ್ಲಿಯೂ ಕೂಡ ಇರ್ತದೆ. ನಮ್ಮ ಡಿಗ್ರಿ ಓದುವಂಥ ವಿದ್ಯಾರ್ಥಿಗಳು ಗಮನಿಸಬೇಕು. ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲಿ ಕೂಡ ಇರ್ತದೆ ಎನ್ನುವಂಥದ್ದು. ಇಲ್ಲಿ ಪೂರ್ವ ಪರೀಕ್ಷೆಯ ಸಾಮಾನ್ಯ ಮನೋಬೌದ್ಧಿಕ ಸಾಮರ್ಥ್ಯ ಪ್ರಶ್ನೆಗಳ ಮಟ್ಟ SSLC ಮತ್ತು 10ನೇ ತರಗತಿ ಮಟ್ಟದಾಗಿರುತ್ತೆ ಮತ್ತು ಉಳಿದ ಪತ್ರಿಕೆಗಳು ಪದವಿ ಮಟ್ಟದಾಗಿರುತ್ತವೆ ಎನ್ನುವಂಥದ್ದು. ಹೀಗೆ ಮುಖ್ಯವಾಗಿ ನೀವು ಪೂರ್ವಭಾವಿ ಪರೀಕ್ಷೆಯಲ್ಲಿ ಪಾಸ್ ಆದರೆ ಅಂದರೆ ಅವರು 1:15 ಇದು ಭಾಳ ಮುಖ್ಯ. 1:15 ಅಂದರೆ ಒಂದು ಪೋಸ್ಟಿಗೆ 15 ಜನರಂತೆ ಅನುಪಾತ, ಮೀಸಲಾತಿ ಅನುಗುಣವಾಗಿ OBC ಅದಾನ, ಜನರಲ್ ಅದಾನ, ಇವೆಲ್ಲವನ್ನು ಇಟ್ಕೊಂಡು 1:15 ಅಂದರೆ 319 ಪೋಸ್ಟ್ ಅವ ಇಂಟು 15 ಅಷ್ಟು ಜನರನ್ನು ಮುಖ್ಯ ಪರೀಕ್ಷೆಗೆ ಅವರು ಆಯ್ಕೆ ಮಾಡ್ತಾರೆ. ಇಲ್ಲಿ KSನಲ್ಲಿ ಏನಿರ್ತಂದರೆ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ ನೋಡಿರಿ. ಋಣಾತ್ಮಕ ಅಂದರೆ ಮೈನಸ್ ಅಂಕಗಳನ್ನು ಕಡಿತ ಮಾಡ್ತಾರೆ, ನೀವು ತಪ್ಪು ಹಾಕುವಂಗಿಲ್ಲ. ಅದಕ್ಕೆ ಭಾಳಷ್ಟು ನೋಡಿ ಉತ್ತರವನ್ನು ಕಳಿಬೇಕು. ಅಂದರೆ ಋಣಾತ್ಮಕ ಅಂದರೆ 4 ತಪ್ಪಾದು ಅಂದರೆ 1 ಅಂಕವನ್ನು ಕಡಿತ ಮಾಡ್ತಾರೆ. ಇಲ್ಲಿ ಸಿಲೆಬಸ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಪೇಪರ್ 1 ಸಿಲೆಬಸ್, ಇದು ಕನ್ನಡ, ಇದು ಇಂಗ್ಲೀಷ್ ಕೊಟ್ಟರೆ ಏನೆಲ್ಲ ಸಿಲೆಬಸ್ ಇರ್ತದೆ ಅನ್ನೋದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಿರ್ತವೆ, ಮಾನವ ವಿಕಾಸ, ಹಿಸ್ಟ್ರಿ, ಕರ್ನಾಟಕ, ಭಾರತೀಯ ಚಳವಳಿ, ಸಾಮಾಜಿಕ, ಆರ್ಥಿಕ, ರಾಜಕೀಯ ವಿಷಯದ ಕುರಿತು ಇರ್ತಾವೆ ಅನ್ನುವಂಥದ್ದು. ಆಮೇಲೆ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡೋದ್ರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ ಓದ್ಬೋದು ನೀವು. ಆಮೇಲೆ ರಾಜಕೀಯ ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿ, ಬಡತನ ನಿರ್ಮೂಲನೆ, ಒಳ್ಳೊಳ್ಳೆ ಯೋಜನೆಗಳು ಏನು ಬಂದವ ಇವೆಲ್ಲವೂ ಕೂಡ ನೀವು ಅಭ್ಯಾಸ ಮಾಡಬೇಕಾಗ್ತದೆ. ಪತ್ರಿಕೆ 2ರಲ್ಲಿ ರಾಜ್ಯದ ಪ್ರಾಮುಖ್ಯತೆ, ಪ್ರಸ್ತುತ ಘಟನೆಗಳು, ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು ಏನೇನು ಬಂದವ, ಸರ್ಕಾರದ ಬಹುತೇಕ ಯೋಜನೆಗಳ ಮೇಲೆ ಡೀಪಾಗಿ ಇಲ್ಲಿ ಪ್ರಶ್ನೆಗಳು ಬರ್ತವೆ. ಆಮೇಲೆ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ, ಜೈವಿಕ ವೈವಿಧ್ಯಕ್ಕೆ ಸಂಬಂಧಪಟ್ಟಿರುವಂಥ, ವಿಶೇಷವಾಗಿರುವಂಥ ಅಧ್ಯಯನ ಮಾಡಿರುವಂಥ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ಇಲ್ಲಿ ಸಮಕಾಲೀನ ಬೆಳವಣಿಗೆಯನ್ನು ಕೇಳ್ತಾನೆ. ಸಾಮಾನ್ಯ ಮನೋಸಾಮರ್ಥ್ಯ, ಮನೋದೈಹಿಕ ಶಕ್ತಿ, ಗ್ರಹಿಸುವಿಕೆ ಇವೆಲ್ಲವೂ ಕೂಡ 2ನೇ ಪೇಪರ್ನಲ್ಲಿ. ಮುಖ್ಯ ಪರೀಕ್ಷೆ ಇದೂ ಕೂಡ ಈ ಪರೀಕ್ಷೆ ಆದ ನಂತರ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಅನ್ನೋವಂಥದ್ದನ್ನು ನೋಡಿಕೊಂಡು ಮುಖ್ಯ ಪರೀಕ್ಷೆಗೆ ಆಹ್ವಾನ ಮಾಡ್ತಾರೆ. ಮುಖ್ಯ ಪರೀಕ್ಷೆ ಅಂದರೆ ಇಲ್ಲಿ ಭಾಳಷ್ಟು ವಿಸ್ತೃತವಾಗಿ ಇರ್ತದೆ. ಇದನ್ನು ಲಿಖಿತ ಪರೀಕ್ಷೆ ಯಾವ್ಯಾವ ಪತ್ರಿಕೆ ಇರ್ತಾವೆ ನೋಡಿರಿ. ಮುಖ್ಯವಾಗಿ ಇಲ್ಲಿ ಒಂದು ಕಡ್ಡಾಯ ಕನ್ನಡ ಅಂತಿದೆ, ಸಾಮಾನ್ಯ ಕನ್ನಡ ಅಂತ ಹೇಳ್ತೀವಲ್ಲ, ಎಲಿಜಿಬಲ್, ಇವು ಪಾಸ್ ಆಗಲೇಬೇಕು. ಕನ್ನಡ ಕಡ್ಡಾಯ ಪತ್ರಿಕೆಗಳು ಮತ್ತು ಇಂಗ್ಲೀಷ್ ಕಡ್ಡಾಯ ಪತ್ರಿಕೆ ಇವು 150 ಅಂಕದ್ದು ಇರ್ತಾವೆ. ಅವಧಿ 2 ಗಂಟೆ, 150 ಅಂಕ. ಇಲ್ಲಿ ನೀವು ಪಾಸ್ ಆಗಲೇಬೇಕು ಅನ್ನೋದು 150 ಅಂಕದು. ಆಮೇಲೆ ಇಲ್ಲಿ ಪತ್ರಿಕೆಗಳು ಲಿಖಿತ ಪರೀಕ್ಷೆ ಮೇನ್ ಇದ್ರಾಗ ಎಷ್ಟಿರ್ತಾವೆ ಅಂದರೆ 5 ಪತ್ರಿಕೆ ಇರ್ತಾವೆ. ಮೊದಲನೇ ಪತ್ರಿಕೆ ಯಾವುದಂದರೆ ಪ್ರಬಂಧ, ಎಸ್ಸೆ ರೈಟಿಂಗ್, ಇದು 3 ಗಂಟೆ ಇರ್ತದೆ. ಎಷ್ಟಂದರೆ 250 ಅಂಕದ್ದು. ಆಮೇಲೆ ಪತ್ರಿಕೆ 2ರಲ್ಲಿ ಪೇಪರ್ 2ಲಿ ಜನರಲ್ ಸ್ಟಡಿ 1, ಜನರಲ್ ಸ್ಟಡಿ 1, ಜನರಲ್ ಸ್ಟಡಿ 2, ಸಾಮಾನ್ಯ ಅಧ್ಯಯನ 1, ಸಾಮಾನ್ಯ ಅಧ್ಯಯನ 2. ಆಮೇಲೆ ಪತ್ರಿಕೆ 4 ಯಾವುದಂದರೆ ಇದು ಕೂಡ ಸಾಮಾನ್ಯ ಅಧ್ಯಯನ 3 ಮತ್ತು ಸಾಮಾನ್ಯ ಅಧ್ಯಯನ 4. ಒಟ್ಟು ಜನರಲ್ ಪೇಪರ್ಗಳು 4 ಪತ್ರಿಕೆಗಳು ಇರ್ತಾವೆ. ಅಷ್ಟು ಎಷ್ಟೈತೆ ಅಂದರೆ 1250. ಇದು ಮೇನ್ಸ್ ಎಕ್ಸಾಮ್ ನೋಡ್ರಿ. ಮೇನ್ಸ್ ಎಕ್ಸಾಮ್ದಾಗ ಯಾರು ಪಾಸ್ ಆಗ್ತಾರೆ ಅವರಿಗೆ ಏನಂದರೆ ಇಂಟ್ರೂ, ಇಲ್ಲಿ ಬಹುತೇಕ 25 ಅಂಕಗಳು ಇಂಟ್ರೂ ಕೊಟ್ಟನಂದರೆ ಇಲ್ಲಿ ಯಾವುದೇ ರೀತಿಯ ಬಾಹ್ಯವಾಗಿರುವಂಥ ಒತ್ತಡಗಳಿಗೆ ಅವಕಾಶಗಳಿರಂಗಿಲ್ಲ. ಇಲ್ಲಿ ಯಾರು ಓದ್ತಾರೆ ಚೆನ್ನಾಗಿ ಅವರಿಗೆ ಆಯ್ಕೆ ಆಗುವಂಥ ಸಾಧ್ಯತೆ ಹೆಚ್ಚದ ಅನ್ನೋದು. ಇಲ್ಲಿ ಏನು ಹೇಳ್ತಾರೆ, ಕಡ್ಡಾಯಕ್ಕೆ ಇಂಗ್ಲೀಷ್ ಮತ್ತು ಕನ್ನಡ ಪತ್ರಿಕೆಗಳಲ್ಲಿ 35%, 100ಕ್ಕೆ 35 ಅಂದರೆ 150ಕ್ಕೆ ಎಷ್ಟು ಆಗ್ತದೆ? 100ಕ್ಕೆ 35 ಅಂದರೆ 150ಕ್ಕೆ 52 ಮಾರ್ಕ್ಸ್ ತೊಗೋಬೇಕು. ಕನ್ನಡದಾಗ 52, ಇಂಗ್ಲೀಷ್ನಾಗ 52 ಮಾರ್ಕ್ಸ್ಗಳನ್ನ ತೊಗೋಬೇಕು ನೀವು. ಅಂದಾಗ ಮಾತ್ರ ನೀವು ಅವು ಉಳಿದ ಪತ್ರಿಕೆಗಳು ಎಲಿಜಿಬಲ್ ಆಗ್ತೀರಿ. ಮುಖ್ಯ ಪರೀಕ್ಷೆ ಹೆಂಗಿರ್ತಂದರೆ ವಿವರಣಾತ್ಮಕ ಮಾದರಿ ಇರ್ತದೆ.
ನೀವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಪದವಿ ಹಂತದಲ್ಲಿ ಲಾಂಗ್ ಕ್ವಶನ್ಗಳನ್ನು ಆನ್ಸರ್ ಮಾಡಿರ್ತಿರಲ್ಲ ಆ ರೀತಿಯಾಗಿ ಇರ್ತದೆ. ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡದಾಗೂ ಇರ್ತದೆ ಮತ್ತು ಇಂಗ್ಲೀಷ್ನಾಗೂ ಇರ್ತದೆ. ಹೀಗಾಗಿ ನೀವು ದೀರ್ಘ ಉತ್ತರಗಳನ್ನು ಬರೆಯುವಂಥ ನೀವು 10 ಮಾರ್ಕ್ಸಿಂದು 15 ಮಾರ್ಕ್ಸಿಂದು 20 ಮಾರ್ಕ್ಸಿಂದು ಪ್ರಶ್ನೆಗಳನ್ನು ಯಾವ ರೀತಿ ಬರೆದಿರಲ್ಲ ಅದೇ ಮಾದರಿಯ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಮುಖ್ಯ ಪರೀಕ್ಷೆ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆ ಏನಿರ್ತಲ್ಲ ಅಲ್ಲಿ ಪಡೆದಿರುವಂಥ ಅಂಕಗಳನ್ನು ಸಾಮಾನ್ಯವಾಗಿ ಪರಿಗಣಿಸಲಿಲ್ಲ. ಅದು ಏನಂದ್ರೆ SLC ಮಟ್ಟದ ಒಂದು ಪತ್ರಿಕೆಗಳಾಗಿರ್ತವೆ. ಹೀಗೆ ಎಲ್ಲ 5 ಪತ್ರಿಕೆಗಳು ಕಡ್ಡಾಯ ಪತ್ರಿಕೆಗಳಾಗಿರ್ತವೆ. ಪತ್ರಿಕೆ 2 ಮತ್ತು 5ರವರೆಗಿನ ಪತ್ರಿಕೆಗಳು ಏನಾಗಿರ್ತವೆ ಅಂದರೆ 3 ಭಾಗಗಳನ್ನ ಒಳಗೊಂಡಿರ್ತಾವೆ ಅಂತ ಹೇಳ್ತಾರೆ. 250 250 ಹೀಗೆ ಇರ್ತವೆ. ಲಿಖಿತ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗಿರ್ತೀರಿ ಅವ್ರಿಗೆ ಇಂಟ್ರ್ಯೂ ಕರೀತಾರೆ ಅಂತ ಹೇಳ್ತಾರೆ. ಇಂಟ್ರ್ಯೂ ಹೆಂಗೆ ಕರೀತಾರೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಅಂಕಗಳನ್ನು 1:1 ಆಯ್ಕೆ ಪಟ್ಟಿಯೊಂದಿಗೆ ಪ್ರಕಟಿಸಲಾಗುವುದು ಅಂತ ಹೇಳ್ತಾರೆ. ಆಮೇಲೆ ನೀವು ಮುಖ್ಯ ಪರೀಕ್ಷೆಯ ವೆಬ್ಸೈಟನ್ನು ಇಲ್ಲಿ KPSC ಕರ್ನಾಟಕ ನಿಕ್ಕಿನಿಂದ ಕೊಟ್ಟಿರ್ತಾರೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಏನಿರ್ತದೆ ಅಂದರೆ ಅಭ್ಯರ್ಥಿ ವೈಯಕ್ತಿಕ ಗುಣಮಟ್ಟ ಇರ್ತದೆ, ಸಿವಿಲ್ ಸೇವೆಗಳ ಬಗ್ಗೆ ಇವರು ಸೂಕ್ತರಾದಾರ, ತೀರ್ಮಾನ ತೆಗೆದುಕೊಳ್ಳುವಂಥ ಶಕ್ತಿ ಅದ ಇಲ್ಲ, ಮತ್ತು ಗುಂಪಿನಲ್ಲಿ ಕೆಲಸ ಮಾಡುವಂಥ ಎಬಿಲಿಟಿ ಅದ, ಕೌಶಲ್ಯ ಅದ ಇಲ್ಲ, ಯೋಚನಾ ಸಾಮರ್ಥ್ಯ ಅದಲ್ಲ, ಇವೆಲ್ಲವನ್ನು ನಿಮಗೆ ಅದಾವಿಲ್ಲ ಅಂತೇಳಿ ಅವ್ರು ಚೆಕ್ ಮಾಡ್ತಾರೆ ಇಂಟ್ರ್ಯೂಗಳಲ್ಲಿ. ಹೀಗೆ ಇವು ತುಂಬಕ್ಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅರ್ಜಿಗಳನ್ನು ಆಹ್ವಾನಿಸಿದೆ. ಗ್ರೂಪ್ A ಮತ್ತು B ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ 1:3 ಅನುಪಾತದಲ್ಲಿ ಇಂಟ್ರ್ಯೂ ಕರೀತಾರೆ. ಮೇನ್ಸ್ ಪರೀಕ್ಷೆದಾಗ 1:3 ಇಂಟ್ರ್ಯೂ ಕರೀತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಇವು ಮೀಸಲಾತಿ ನಮೂನೆಗಳು ತಾವೆಲ್ಲರೂ ಕೂಡ ಪಡ್ಕೊಂಡು ಆದಷ್ಟು ಈ ಒಂದು KS ಪರೀಕ್ಷೆ ಭಾಳಷ್ಟು ಕಾಲ್ಫಾರಮ್ ಆಗುವಂಥದ್ದು ಕಡಿಮೆ. ಇವು 5 ವರ್ಷಗಳು ಕಾಲ್ಫಾರಮ್ ಆಗ್ತಿರ್ತಾವೆ. ಕನ್ನಡ ಮೀಡಿಯಮು HK ಇದ್ದವ್ರು HK ಇವೆಲ್ಲನವನ್ನು ತೆಗೆಸ್ಕೊಂಡು ಇಟ್ಕೋಬೇಕು. ಇಲ್ಲೆಲ್ಲ ರೋಸ್ಟ್ರ್ ಬಿಂದುದ ಪ್ರಕಾರ ಹುದ್ದೆಗಳನ್ನು ಹಂಚಿಕೆ ಆಗ್ತವೆ. ಸಾಮಾನ್ಯ ಇದೊಂದು ಸುವರ್ಣ ಅವಕಾಶ. ಯಾರೆಲ್ಲೂ ಪದವಿ ಫೈನಲ್ ಇಯರ್ ಇದ್ದೀರಿ ಮತ್ತು ಡಿಗ್ರಿ ಮುಗಿಸ್ಕೊಂಡಿರಿ ತಾವೆಲ್ಲರೂ ಕೂಡ ಈ KS ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ಯಶಸ್ವಿ ಆಗರಂತ ಹಾರೈಸ್ತಾ, KS ಪರೀಕ್ಷೆ ಸಂಬಂಧಪಟ್ಟಂಥ ಇನ್ನೂ ಅನೇಕ ವಿಷಯಗಳನ್ನು ನಾನು ಈ ಒಂದು ಕ್ಲಾಸ್ನಲ್ಲಿ ಹಂಚ್ಕೊಳ್ತೀನಿ. ಆದಷ್ಟು ತಾವು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.